ನನಗೆ ನಿನ್ ಡ್ರೆಸ್ ಸೆಲೆಕ್ಟ್ ಮಾಡು ಅಂತ ಹೇಳಿ ನೀನೇ ನಿನ್ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟ. ಹಾಗಲ್ಲ ಪುಟ್ಟ, ಅದು ನೀನು ಸೈಲೆಂಟ್ ಆಗಿದ್ದಲ್ಲ ಅದಕ್ಕೆ. ಸೈಲೆಂಟ್ ಆಗಿ ಏನಿರ್ಲಿಲ್ಲ, ನನ್ಗೆಲ್ಲ ಗೊತ್ತಾಯ್ತು. ಸೀತಮ್ಮ ನನ್ಗೆ ಆಲ್ರೆಡಿ ಡ್ರೆಸ್ ಸೆಲೆಕ್ಟ್ ಮಾಡ್ಲು. ಹಾಯ್ ಭಾರ್ಗವಿ ಅವರೇ. ಹಾಯ್ ರಾಮ್. ಹಾಯ್. ಹಾಯ್ ಲಕ್ಷ್ಮಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಫೈನ್ ಫೈನ್. ಅಪ್ಪು, ಇವ್ರು ಯಾರು ಗೊತ್ತಲ್ಲ? ಆಫ್ ಕೋರ್ಸ್ ಚಿಕ್ಕಿ, ಹೌ ಕ್ಯಾನ್ ಐ ಫರ್ಗೆಟ್? ಡಾಕ್ಟರ್ ಅನಂತಲಕ್ಷ್ಮಿ ಅಲ್ವಾ? ಇನ್ ಫ್ಯಾಮಿಲಿ ಫುಲ್ ಶಾಪಿಂಗ್ ಬಂದಿದ್ದೀರಾ? ನಮ್ಮ ಅಪ್ಪು ಮದುವೆ ಫಿಕ್ಸ್ ಆಯ್ತು, ಅದಕ್ಕೆ ಶಾಪಿಂಗ್ ಬಂದಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ರಾಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೂಸ್ ದಿಸ್ ಕ್ಯೂಟ್ ಲಿಟಲ್ ಬೇಬಿ? ಭಾರ್ಗವಿ ಅವರೇ, ನಿಮ್ ಎರಡನೇ ಮಗುನಾ? ಅಯ್ಯಯ್ಯೋ, ನೋ ಬಾಪುಟ ಇಲ್ಲಿ. She is my daughter. She is my daughter. Sihi. ಮಗಳು ನನ್ನ ಮಗಳು. ಅದು ನಮ್ಮನೆ ಸೊಸೆ ಮಗಳು ಇವಳು. ತಾಯಿ ಮಗಳು ಇಬ್ರನ್ನು ಮನೆ ತುಂಬಿಸ್ಕೊತಾ ಇದ್ದೀವಿ. ವಾವ್, ಕ್ವೈಟ್ ಬ್ರಾಡ್ ಮೈಂಡೆಡ್ ಫ್ಯಾಮಿಲಿ. ಕಂಗ್ರ್ಯಾಚುಲೇಷನ್ಸ್ ರಾಮ್. Thank you so much. One second, let me introduce you to my fiancée. One second, ಪುಟ. ಚಿಕ್ಕಿ, ನಾನೋಗಿ ಸೀತಾವನ್ನ ಕರ್ಕೊಂಡ್ ಬರ್ತೀನಿ. ಫ್ರೆಂಡ್, ಹಾ, ನಾನು ನಿನ್ ಜೊತೆಗೆ ಬರ್ತೀನಿ. ಓಕೆ. ಎಕ್ಸ್ಕ್ಯೂಸ್ ಮಿ ಗೈಸ್. ಹಳೆ ವಿಷಯ ನನಗೆ ತಿಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ರಾಮ್ ಎಷ್ಟೋ ಸಲ ನನಗೆ ಹೇಳಿದ್ದಾರೆ. ನನಗೂ ಅದು ಬೇಡ, ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು. ಹಳೆ ವಿಷಯ ನನಗೆ ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಇಲ್ಲ. ಆದರೆ ಪುಟ, ಸೀತಮ್ಮ ವಾಶ್ರೂಮ್ಗೆ ಹೋಗಿರ್ಬೋದು, ಒಂದ್ಸತಿ ಹೋಗಿ ಚೆಕ್ ಮಾಡ್ತೀಯಾ? ಓಕೆ ಫ್ರೆಂಡ್. ಸೀತಮ್ಮ, 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 ಸೀತಮ್ಮ. ಫ್ರೆಂಡ್, ನಾನು ಒಳಗಡೆ ಹೋಗಿ ಸೀತಮ್ಮ ಸೀತಮ್ಮ ಅಂತ ಕೂಗ್ದೆ, ಆದ್ರೆ ಸೀತಮ್ಮ ಅಲ್ಲಿಲ್ಲ. ಇಲ್ವಾ? ಸರಿ ಬಾ, ಬೇರೆ ಕಡೆ ಇರ್ತಾರೆ. ಓಕೆ. ರಾಮ್, ಸೋ ಸಾರಿ ಟು ಡಿಸ್ಟರ್ಬ್ ಯು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಬಂದಿದ್ರು, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟೇ ನೀವು ಇರಲಿಲ್ಲ. ತುಂಬ ಟೈಮ್ ಆಗಿತ್ತು ಅವ್ರನ್ನ ನೋಡಿದೆ. ಇದು ಓಕೆ, ಬನ್ನಿ, ವಿ ಕ್ಯಾನ್ ಗೋ ಡೌನ್. ಓಕೆ, ಹೋಗೋಣ. ಹಾ ಸೀತಮ್ಮ, ನೀನು All okay? You sure? ಚಿಕ್ಕಿ, ಸೀತಾ ಬಂದ್ರು. ಅಯ್ಯೋ,
ಲಕ್ಷ್ಮಿ ಇಷ್ಟೊತ್ತು ವೆಯ್ಟ್ ಮಾಡಿ ಈಗ ಹೊರಟ್ರು. ಅವ್ರಿಗೇನೋ ಎಮರ್ಜೆನ್ಸಿ ಕಾಲ್ ಬಂತು, ಬಟ್ ಶಿ ಇಸ್ ಕನ್ವೇಡ್ ಹರ್ ವಿಶಸ್. ದಟ್ಸ್ ವೆರಿ ಸ್ವೀಟ್ ಆಫ್ ಚಿಕ್ಕಿ. ಸೀದಾ ವಾಟ್ ಹ್ಯಾಪನ್? ತುಂಬ ಟಯರ್ಡಾಗಿ ಕಾಣ್ತಾ ಇದ್ದೀರಾ. ಆಲ್ ಓಕೆ? ನೀರೇನಾರು ಬೇಕಾ? ಏನೋ ಬೇಡ. ಶೋರ್? ಸೀತಾ, ಯಾಕೆ ಮನೆಗೆ ಹೋಗ್ಬೇಕು ಅನ್ನಿಸ್ತಿದ್ಯಾ? ಸುಸ್ತಾಗ್ತಿದ್ಯಾ? ಶಾಪಿಂಗ್ ಇನ್ನೊಂದು ದಿನ ಮಾಡ್ಕೊಂಡ್ರೆ ಆಯ್ತು. ಅಕ್ಕ, ಒಡವೆ ಶಾಪಿಂಗ್ ಇವತ್ತೇ ಮಾಡಬೇಕು. ಇನ್ನೊಂದು ದಿನ ಅಂದರೆ ನಮಗೆ ಬೇರೆ ಟೈಮ್ ಇಲ್ಲ. ಸಾಧನ ಸುಸ್ತಾಗಿ ಕಾಣ್ತಿದ್ದಾಳೆ. ಶಾಪಿಂಗ್ ಇನ್ನೊಂದು ದಿನ ಮಾಡೋಣ. ಇಟ್ಸ್ ಓಕೆ. ಚಿಕ್ಕಿ, ಪರವಾಗಿಲ್ಲ, ಇವತ್ತೇ ಎಲ್ಲ ಕೆಲಸ ಮುಗಿಸೋಣ. ಮಗ, ನಾನು ಪ್ರಿಯ ಮನೆಗೆ ಹೊರಡ್ತೀವಿ. ಏಯ್, ಇನ್ನೂ ಜ್ಯುವೆಲ್ರಿ ಶಾಪಿಂಗ್ ಎಲ್ಲ ಇದೆ ಮರ. ಎಂತ ಇದು? ಇಲ್ಲ ಮಗ, ಯು ಗೈಸ್ ಕ್ಯಾರಿ ಆನ್. ಹಾಂ ರಾಮ್, ಆ್ಯಕ್ಚುಲಿ ಇವತ್ತು ಆಫೀಸಿಗೆ ರಜಾ ಹಾಕಿಲ್ಲ, ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ಹೋಗಿ ಸೆಕೆಂಡ್ ಹಾಫ್ ಆದರೂ ಲಾಗಿನ್ ಆಗ್ತೀನಿ. ಓ, ಎಂಪ್ಲಾಯ್ ಆಫ್ ದ ಇಯರ್ಗೆ ಟ್ರೈ ಮಾಡ್ತಿದ್ಯಾ ಏನು? ಆ್ಯಕ್ಚುಲಿ ಆಫೀಸ್ ನಿಮ್ಮದೇ, ಬಟ್ ಅಲ್ಲಿ ಇನ್ನೇನ್ಸ್ ತೊಗೊಳಕ್ಕಾಗಲ್ವಲ್ಲ. ವಿಲ್ ಗೆಟ್ ಗೋಯಿಂಗ್, ಯು ಗೈಸ್ ಕ್ಯಾರಿ ಆನ್. ಬಾಯ್ ಮಗ. ಬಾಯ್ ಸೀತಾ. ಸೀತಾ, ಬಾಯ್ ಚಿಕ್ಕಿ. ಸಾಧನಾ ಚಿಕ್ಕಿ. ಬಾಯ್. ಬಾಯ್ ರಾಮ್. ಬಾಯ್ ಸಿ. ಬಾಯ್ ಮಗ. ಸರಿ ಚಿಕ್ಕಿ, ಕೊಡೋಣ. ಬನ್ನಿ. ಈಗ ಓಕೆ ಅನಿಸ್ತಾ? ಸೀತಾ, ನಿಂಗಿನ್ನು ಯಾವ ಸೆಟ್ ಬೇಕು ಅಂತ ಅನ್ಸುತ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊ. ಚಿಕ್ಕಿ, ಎಂಗೇಜ್ಮೆಂಟ್ಗೆ ಅಷ್ಟೊಂದೆಲ್ಲ ಒಡವೆ ಕೊಟ್ರಿ, ಈಗ ಮತ್ತೆ ತಗೋಬೇಕಾ? ಸೀತಾ, ಎಂಗೇಜ್ಮೆಂಟಲ್ಲಿ ಕೊಟ್ಟಿದ್ದು ವಾಣಿ ಅಕ್ಕನ ಒಡವೆ. ಈಗ ತಗೋತಾ ಇರೋದು ನಿನ್ನ ಮದುವೆಗೆ ಒಡವೆ. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊ. ವಾವ್ ಸೀತಮ್ಮ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಸೀತಾ, ಅಲ್ಲಿ ಎಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ನೀನು ಹಾಕೊಂಡು ಟ್ರೈ ಮಾಡು. ಗೊತ್ತಾಯ್ತು, ತುಂಬ ಕಾಸ್ಟ್ಲಿ ಕಣೆ. ಸೀತಾ, ಪ್ರೈಸ್ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ದೇಸಾಯಿ ಮನೆ ಸೊಸೆ ಆಗ್ತಿದ್ಯಾ, ಇಷ್ಟ ಬಂದಿದ್ದನ್ನು ಸೆಲೆಕ್ಟ್ ಮಾಡ್ಕೊ. ಅದು ಕೊಡಿ. ಇದು ಹಾಕಿ. ಅಪ್ಪು, ಹೌ ಬ್ಯೂಟಿಫುಲ್ ಶಿ ಇಸ್ ಲುಕಿಂಗ್ ಅಲ್ಲ? ಆಫ್ ಕೋರ್ಸ್ ಚಿಕ್ಕಿ, ವೆರಿ ಬ್ಯೂಟಿಫುಲ್. ಆದರೆ ರಾಮ್, ಇದು ತುಂಬ. ಸೀತಾ, ತುಂಬ ಗಿಂಬ ಎಂಥದ್ದು ಇಲ್ಲ. ನೀನು ಯಾವುದನ್ನು ಸೆಲೆಕ್ಟ್ ಮಾಡದೆ ಹೋದರೆ ನಾನೇ ಇವಾಗ ನಿನಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಯ್ಯೋ ಸೀತಾ, ಸುಮ್ಮನೆ ತಗೊಳ್ಳೆ. ಪಾಪ ನಿಮ್ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಿದ್ದಾರೆ. ಮತ್ತಾರಾದ್ರೂ ಆಗಿದ್ರೆ ಚಿನ್ನ ಹೋಗ್ಲಿ, ಬಟ್ಟೆ ಕೊಡ್ಸಕ್ಕೂ ಹಿಂದೆ ಮುಂದೆ ನೋಡ್ತಿದ್ರು. ಅವ್ರಷ್ಟು ಧಾರಾಳವಾಗಿ ಕೊಡಿಸಿದಾರೆ ಅಂದ್ರೆ ಸುಮ್ಮನೆ ತಗೋ. ಟ್ರೈ ದಿಸ್. ಚಿಕ್ಕಿ, ಸೀತಮ್ಮ, ನಾನು ಸೆಲೆಕ್ಟ್ ಮಾಡ್ಲಾ? ಆಫ್ ಕೋರ್ಸ್ ಈ ಬಿಡ, ನೀನು ಸೆಲೆಕ್ಟ್ ಮಾಡಿದ್ಮೇಲೆ ಸೀತಮ್ಮ ಬೇಡ ಅಂತ ಹೇಳಲ್ಲ. ಮಾಡು ಮಾಡು. ಆಂಟಿ, ಅದು ಗ್ರೀನ್ ಕಲರ್ ಕೊಡಿ. ಅನಂತಲಕ್ಷ್ಮಿ ಅವ್ರ ಬಗ್ಗೆ ರಾಮ್ ಹತ್ರ ಹೇಳ್ಬೇಕಾ? ಅದ್ರ ಅಗತ್ಯ ಐತ್ಯಾ? ಇವತ್ತೇನೋ ಸಿಕ್ಕಿದ್ರು ಅಂತ ಮತ್ತೆ ಸಿಗ್ಲೇಬೇಕು ಅಂತಿಲ್ಲ, ಹಾಗಂತ ಸಿಗ್ಬಾರ್ದು ಅಂತನೂ ಇಲ್ಲ. ಹಾಗೆಲ್ಲ ಗೊತ್ತಾಗೋದ್ಕಿಂತ ಈಗಲೇ ನಾನು ಎಲ್ಲ
ರಾಮ್ ನನ್ನ ಪಾಸ್ಟ್ ಬಗ್ಗೆ ಕೇಳೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ನಾನೇ ಅದ್ರ ಬಗ್ಗೆ ಕೆದಕ್ಬೇಕಾ? ಯಾಕೆ ರಾಮ ನನಗೆ ಈ ಥರ ಎಲ್ಲ ಒಂದಲ್ಲ ಒಂದು ಒದ್ದಾಟ? ನನಗೆ ಈ ಗೊಂದಲದಿಂದ ಬಿಡುಗಡೆ ಕೊಡು ಪ್ಲೀಸ್. ಓಹೋ ಚೆನ್ನಾಗಿದೆ, ತಗೋತೀರೇನ್ರಿ? ಗೊತ್ತಿಲ್ಲ, ನೋಡ್ಬೇಕು. ಬೇಕು ಅಂದ್ರೆ ಅಕ್ಕ ಹಿಂಗ್ ಕೊಡ್ಸಲ್ಲ ಅಂತ ಹೇಳಲ್ಲ. ಓ ನೀವೇ ಪುಣ್ಯ ಮಾಡಿದಿರ್ರಿ. ನಿಮ್ ಓರ್ಗಿತ್ತಿಗಾದ್ರೂ ಕೇಳಿ ಚಿನ್ನ ಕೊಡಿಸ್ಕೋಬೋದು. ನೋಡಿ ನನ್ ಗಂಡಂಗೂ ಕೇಳಕ್ಕಾಗಲ್ಲ. ಏನ್ ಗೊತ್ತೇನ್ರಿ, ನಾನು ಇದೇ ಮೊದಲನೇ ಸತಿ ಇಷ್ಟೊಂದು ವಜ್ರ ವೈಡೂರ್ಯ ನೋಡ್ತಿರೋದು. ನಾನು ಟ್ರೈನ್ ನೋಡ್ತೀನಿ, ನೋಡಕ್ಕೇನ್ ದುಡ್ಡು ಕೊಡ್ಬೇಕಾ? ಸರಿ, ನೋಡಿ ನೋಡಿ. ಎಷ್ಟು ಚೆನ್ನಾಗಿದೆ. ನಕ್ಲಿಸ್ ಅಂದ್ರೆ ಹಿಂಗಿರ್ಬೇಕು, ಎದ್ದು ಕಾಣಿಸ್ಬೇಕು. ಇದು ರೇಟ್ ಎಷ್ಟಿರುತ್ತೋ ಏನೋ, ಆದ್ರೆ ಸಖತ್ತಾಗಿದೆ. ಮುಟ್ಟು ನೋಡಕ್ಕಾಗಲ್ವಾ? ವಜ್ರದ್ದು ಎಷ್ಟು ಚೆನ್ನಾಗಿದೆ. ಇವಿದೇನು ಮ್ಯಾಚ್ ಆಗ್ತಿಲ್ಲ. ಚಿಕ್ಕದಾಯ್ತು. ಸಖತ್ತಾಗಿದೆ. ಮುಟ್ಟಿ ನೋಡಕ್ಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇಷ್ಟ ಆಯ್ತಾ ನಿಮ್ಗೆ? ಹಳಿ ಅಂದ್ರೆ ಇಷ್ಟ ಆದ್ರೆ ಏನ್ ಬಂತು, ತಗೊಳ್ಳೋ ತಾಕತ್ತಿರ್ಬೇಕಲ್ಲ, ಅದೇ ಇಲ್ಲ ನಮ್ಮ ಹತ್ರ. ಇಷ್ಟಪಟ್ಮೇಲೆ ತಗೋಬಿಡ್ಬೇಕಪ್ಪ. ಇಷ್ಟು ಬೆಲೆ ಬಾಳೋದು ಇಟ್ಕೊಳಕ್ಕೆ ಗಟ್ಟಿ ಮನೆ ಇರ್ಬೇಕು, ಅದೇ ನಮ್ಮ ಹತ್ರ ಇಲ್ವಲ್ಲ. ನಿಮ್ಗೆ ಇಷ್ಟ ಆಯ್ತು ತಾನೇ? ತಗೊಳ್ಳಿ. ನಿಜವಾಗ್ಲು? ಅಯ್ಯೋ ನಿಜವಾಗ್ಲು? ಹಾಗಾದ್ರೆ ಸ್ವಲ್ಪ ದೊಡ್ಡದೇ ತಗೋತೀನಿ. ಅಡಿ ಅಂದ್ರೆ ಇದು ಚೆನ್ನಾಗಿದೆ ಅಲ್ವಾ? ಕಿವಿನೊಂದು ದೊಡ್ಡ ತೊಡ್ಬಿಡ್ತೀನಿ. ಹಿಂಗೆ ಹಿಂಗೆ ನೇತಾಡೋದು. ಅಪ್ಪು, ಇನ್ನೇನ್ ಮಾಡ್ತಿದ್ಯಾ? ಅಲ್ಲಿ ಸೀತಾ ಒಡವೆ ಸೆಲೆಕ್ಟ್ ಮಾಡೋದಕ್ಕೆ ಕನ್ಫ್ಯೂಸ್ಡ್ ಆಗಿದ್ದಾಳೆ. ಅವಳಿಗೆ ಹೋಗಿ ಹೆಲ್ಪ್ ಮಾಡು. ಹೋಗೋ. ಏನ್ ಸುಲೋಚನಾ ಅವರೇ, ದೊಡ್ಡ ಸ್ಕ್ರೀನಲ್ಲಿ ದೊಡ್ಡ ಒಡವೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ನೋಡ್ರಿ ಎಷ್ಟು ಚೆನ್ನಾಗಿದೆ, ನೋಡಕ್ಕೆ ಕಣ್ಣು ಸಾಲದೆ ನೋಡಿ. ಹೌದೌದು, ದೊಡ್ಡ ಒಡವೆ ಎಷ್ಟು ಬೇಕೋ ಅಷ್ಟು ಕಣ್ ತುಂಬ ನೋಡ್ಕೊಂಬಿಡಿ. ಮತ್ತೆ ಇಂಥ ಅಂಗಡಿಗೆ ಬರೋದಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ? ಬಾರಿ ಇದ್ದಾಳಿ ಅಮ್ಮ, ಮಾತಲ್ಲೇ ಚುಚ್ತಾಳೆ. ಈಗಲೇ ಹಿಂಗೆ ನಮ್ಮ ಸೀತಾ ಮದುವೆ ಆಗಿ ಹೋದ್ಮೇಲೆ ಹೆಂಗೋ ಏನೋ. ಸೀತಾ, ನೀನೆಲ್ಲದಕ್ಕೂ ಹೆಸಿಟೇಟ್ ಮಾಡ್ತಾ ಇದೀಯಾ. ಎಲ್ಲೋಡು, ಕರಿಮಣಿ ಮಾತ್ರ ನೀನೇ ಸೆಲೆಕ್ಟ್ ಮಾಡಬೇಕು, ಯಾಕಂದ್ರೆ ನೀನೇ ಹಾಕ್ಕೊಳ್ಳೋರು. ಅಪ್ಪು, ನೀನ್ ಆ ಕಡೆ ಈ ಕಡೆ ಹೋಗ್ಬೇಡ, ಹೆಲ್ಪ್. ಶೋರ್. ಸಾಧನಾ, ನಾವು ಆ ಕಡೆ ಹೋಗಿ ರಾಮ್ಗೆ ಚೈನು ಬ್ರೇಸ್ಲೆಟ್ ಸೆಲೆಕ್ಟ್ ಮಾಡೋಣ ಬಾ. ನನ್ನ ಫ್ರೆಂಡ್ಗೆ ಚೈನ್ ಸೆಲೆಕ್ಟ್ ಮಾಡ್ತಿದ್ದೀರಾ? ನಾನು ಸೆಲೆಕ್ಟ್ ಮಾಡ್ತೀನಿ. ಸರಿ ಬಾ, ಸೆಲೆಕ್ಟ್ ಮಾಡು. ಸೊ ಯಾವ್ದು ಇಷ್ಟ ಆಯ್ತು? ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ನನ್ನ ತಲೆನೇ ಓಡ್ತಾ ಇಲ್ಲ. ತಲೆ ಓಡ್ತಿಲ್ವಾ? ಸರಿ ಬಿಡಿ, ಹಾಗಾದ್ರೆ ನಾನೇ ತಲೆ ಓಡಿಸ್ತೀನಿ. ಎಂಗೇಜ್ಮೆಂಟಿಂದ ನಿಮ್ಗೊಂದು ಯುನೀಕ್ ಆಗಿರೋ ಡಿಸೈನ್ನ ಕೊಡಿಸ್ಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ದೆ. ಕೊನೆಗೂ ಈ ರಾಮ ಸುತ್ತಿ ಭೀಮಾ ಜ್ಯುವೆಲ್ಲರ್ಸ್ಗೆ ಬರ್ತಿದ್ದಾನೆ ನೋಡಿ. ನಿಮಗೆ ಬೇಕಾಗಿರೋ ಹಾಗೆ ವೆರೈಟಿ, ಯುನೀಕ್, ಎವ್ರಿ ಕಲೆಕ್ಷನ್ಸ್ ಇಸ್ ಅವೈಲೇಬಲ್ ಇಯರ್. ಸೊ ನಿಮಗೆ ಸೂಟ್ ಆಗೋಗೆ how about this, Sita? ಹೇಗಿದೆ? ಹಾಯ್ ಭಾರ್ಗವಿ ಅವರೇ. ಹಾಯ್ ರಾಮ್. ಹಾಯ್. ಹಾಯ್ ಲಕ್ಷ್ಮಿ, ಇವ್ರು ಯಾರು ಗೊತ್ತಲ್ಲ? ಆಫ್ ಕೋರ್ಸ್ ಚಿಕ್ಕಿ, ಹೌ ಕ್ಯಾನ್ ಐ ಫರ್ಗೆಟ್? ಡಾಕ್ಟರ್ ಅನಂತ ಲಕ್ಷ್ಮಿ ಅಲ್ವಾ? You like it? ಯಾಕೆ ಇಷ್ಟೊಂದು ಇಮೋಷನಲ್ ಆದ್ರೆ?
ಸೀತಾ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ. ನಾನು ಯಾಕೆ ನಿಮ್ಮನ್ನು ಬಿಟ್ಟು ಹೋಗ್ಲಿ ಸೀತಾ? ನಾನೇನಾದ್ರು ನಿಮ್ಮನ್ನು ಬಿಟ್ಟು ಹೋದರೆ ನನ್ನನ್ನು ನಾನು ಬಿಟ್ಟು ಹೋದಂಗೆ. ಐ ನೆವರ್ ಲೀವ್ ಯು ಸೀತಾ, ಐ ಪ್ರಾಮಿಸ್. ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಇಮೋಷ್ನಲ್ ಆದ್ರಿ? ತಾಳಿ ನೋಡಿ ಇಮೋಷ್ನಲ್ ಆದ್ರ? ಅಪ್ಪು, ಸೀತಾ, ಏನಾಯ್ತು? ಯಾಕೊಂಥರ ಇದೆಯಾ? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಆಲ್ ಓಕೆ ಚಿಕ್ಕಿ, ನಥಿಂಗ್ ಟು ವರಿ. ಸೀತಾ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಅಷ್ಟೇ. ಏನಾಯ್ತು ಸೀತಮ್ಮ ನಿನ್ಗೆ? ಚಿಕ್ಕಿ, ನೀವು ಶಾಪಿಂಗ್ ಮುಂದುವರಿಸಿ. ಸೀತಾ, ಒಂದು 10 ಮಿನಿಟ್ಸ್, ಎಲ್ಲ ಫೈನಲೈಸ್ ಆಗಿದೆ. 10 ನಿಮಿಷ, ಓಕೆ? ಬಾ ಸರ್. ಆಡಂಬರ ಅಂದರೆ ನಿನಗಾಗಲ್ಲ ಅಲ್ಲ? ಮದುವೆ ಆದಮೇಲೆ ಇದೇ ಆಡಂಬರದಿಂದ ನಿನ್ನ ಉಸಿರು ಕಟ್ಟಬೇಕು. ಆ ಗ್ಯಾರಂಟಿ ನಾನು ಕೊಡ್ತೀನಿ ಸೀತಾ. ಥ್ಯಾಂಕ್ ಯು. ತೊಳಿ. ನಾನೇ ಕುಡಿತೀನಿ. ಏಕೆ? ನಾನು ಕುಡಿಸ್ಬಾರ್ದಾ? ಕುಡೀರಿ. ನೀನ್ ಸೀತಮ್ಮನ್ಗೆ ಆಲ್ರೆಡಿ ತಾಳಿನೇ ಕಟ್ಬಿಟ್ಟಿದ್ಯಾ? ನಿನ್ನ ಸೀತಮ್ಮನ್ಗೆ ಆಲ್ರೆಡಿ ನನ್ನ ಮನಸ್ಸಲ್ಲೇ ತಾಳಿ ಕಟ್ಬಿಟ್ಟಿದ್ದೀನಿ. ನಾಳೆ ಎಲ್ಲರ ಎದುರುಗಡೆ ತಾಳಿ ಕಟ್ಟಿ. ದಿಸ್ ಒನ್ ಇಸ್ ಫೈನಲ್, ರೈಟ್? ಓಕೆ, ಇದನ್ನು ಪ್ಯಾಕ್ ಮಾಡಿ ಪ್ಲೀಸ್. ಹ್ಯಾಪಿ? ಹ್ಯಾಪಿ. ನನ್ ಕೈಯಲ್ಲಿ ಅಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಫ್ರೆಂಡ್, ಅರ್ಜುನ್ ಸುಸು ಬಂದಿದೆ. ನನಗೆ ಹಗ್ಗು ಮಾಡಕ್ಕಾಗಲ್ಲ, ಪಾಯ ಹೇಳಕ್ಕಾಗಲ್ಲ. ಓಕೆ ಓಕೆ, ಹುಷಾರು ಸೀಪುಟ. ಬಾಯ್ ಸೀಪುಟ. ಆದ್ರೆ ನಾನ್ ನಿಮ್ಗೆ ಬಾಯ್ ಹೇಳ್ಬಿಟ್ಟೆ ಹೋಗೋದು. ಅದನ್ನೇ ಸ್ವಲ್ಪ ಲೇಟಾಗಿ ಹೇಳ್ಬೋದಲ್ವಾ? ನಂಗೆ ಯಾವ ಅರ್ಜೆಂಟ್ ಕೆಲಸನೂ ಇಲ್ಲ. ಆರಾಮಾಗಿ ಸ್ವಲ್ಪ ಹೊತ್ತು ಇಬ್ರು ಕೂತ್ಕೊಂಡು ಮಾತಾಡ್ಬೋದಪ್ಪ. ನನಗೆ ಮನೇಲಿ ತುಂಬಾ ಕೆಲಸ ಇದೆ. ಬಾಯ್ ರಾಮ್. ಅಷ್ಟೇನಾ? ಇನ್ನೇನು? ಬಾಯ್ ರಾಮ್. ಥ್ಯಾಂಕ್ ಯು ಸೀತಾ. ಹೋದ್ ಸಲನೂ ಇದೇ ತರ ಹಗ್ ಮಿಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಏನು? ಐ ಮೀನ್ ಈ ಸ್ವೀಟ್ ಹಗ್ ನೆನ್ಪಿದ್ಯಾ ನಿಮ್ಗೆ? ಮೋಸ್ಟ್ಲಿ ಆಫೀಸ್ ಹತ್ರ ಅಂತ ಕಾಣುತ್ತೆ. ನಾವಿಬ್ರು ನಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡ್ಮೇಲೆ, ಆಮೇಲೆ ಸಿಹಿ ಹತ್ರ ನಮ್ಮಿಬ್ರು ವಿಷಯ ಹಂಚ್ಕೊಂಡ್ಮೇಲೆ, ನೀವು ಇದೇ ತರ ಕಾರ್ ಸೀಟ್ ಹಿಂದೆ ಏನೋ ಬಾಟ್ಲ್ ತಗೊಳಕಂತ ಬಗ್ಗಿದ್ರಿ. ನೀವೇನೋ ನಂಗೆ ಹಗ್ ಮಾಡಕ್ ಬರ್ತಿದ್ದೀರಾ ಅಂತ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ನೆನ್ಪಿದೆ ನನಗೆ. ಆಗ ತುಂಬಾ ಪಾಪ ಅನ್ಸಿತ್ತು ನನಗೆ. ಈ ಹುಡುಗಿರೆಲ್ಲ ಇಷ್ಟೇ, ನೋಟಿಸ್ ಮಾಡಿದ್ರು ಮಾಡಿಲ್ದೇ ಇರೋ ತರನೇ ಇರ್ತಾರೆ ಯಾವಾಗ್ಲೂ. ಈಗ ಹಗ್ ಮಾಡಿದೆ ತಾನೆ, ಹಳೇದೆಲ್ಲ ಮಾಫಿ. ಓಕೆ ಓಕೆ, ನಡೆಯುತ್ತೆ. ರಾಮ್, ಏನೇ ಆದ್ರೂ ನೀವು ಹೀಗೆ ನನ್ನ ಜೊತೆಲೇ ಇರ್ತೀರಾ ಅಲ್ವಾ? ಸೀತಾ, ಯಾಕೆ ನೀವು ಇಷ್ಟೊಂದು ಭಯ ಪಡ್ತೀರ? ನೋ ಮ್ಯಾಟರ್ ವಾಟ್ ದ ಸಿಚುಯೇಷನ್ ಇಸ್, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. I'll never leave you, ಸೀತಾ. ಓಕೆ ರಾಮ್, ಬಾಯ್. ನನಗೆ ಬೇಕು ಸೀತಾ. ಏನು? ಅದು ನಿಮ್ಮ ಕೈಯಲ್ಲೇ ಇದೆ. ಓ, ಮಳೆನಾ? ಕರ್ಮ ಕಾಂಡ ಭಗವಂತ.
ನಾನು ನಿಮ್ಗೆ ಅವಾಗಲೇ ಕೊಟ್ಟಿದ್ದು ಸೀತಾ. ಓಕೆ ಬಾಯ್ ರಾಮ್. ಬಾಯ್. ನಮ್ಮಂಥ ವಯಸ್ಸಾದವ್ರಿಗೆ ಈ ಕಂಚಿ ಸೀರೆಗಳು ಭಾಳ ಭಾರ ರೀ, ಉಟ್ಕೊಂಡು ಓಡಾಡೋದೇ ಕಷ್ಟ. ಈ ಸೀರೆ ನೋಡಿ ಏನು ಚೆನ್ನಾಗಿದೆ, ಹಗುರವಾಗಿದೆ, ಉಟ್ಕೊಂಡ್ರೆ ಖುಷಿಯಾಗಿ ಓಡಾಡ್ಬೋದು. ಈ ಸೀರೆ ನೋಡಿ ತುಂಬಾ ಚೆನ್ನಾಗದೆ, ಚಿಕ್ಕ ಬಾರ್ಡ್ರು, ಕಲ್ಲರು ಚೆನ್ನಾಗದೆ. ಈಗಂತೂ ದೊಡ್ಡ ಬಾರ್ಡ್ರೆ ಫ್ಯಾಷನು, ಬೇಕು ಅಂದ್ರೂ ಇಂಥ ಸೀರೆ ಸಿಗೋದಿಲ್ಲ. ಹೌದು ಹೌದು, ಚೆನ್ನಾಗಿದೆ. ಅಯ್ಯೋ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಇರಲ್ಲ ಇವೆಲ್ಲ, ದೊಡ್ಡ ಅಂಗಡಿಗೆ ಹೋಗಿರ್ತಾರೆ ಇವರು, ಅಲ್ಲೆಲ್ಲ ಇರುತ್ತೆ ಬಿಡಿ. ತುಂಬಾ ಕಾಸ್ಟ್ಲಿ ಅನ್ಸುತ್ತಲ್ವೇನ್ರಿ ಸುಲೋಚನೆ? ಅಯ್ಯೋ ಕೇಳ್ತಿರಲ್ವೇನ್ರಿ, 1.5 ಲಕ್ಷ. ಎಷ್ಟು ಹೇಳಿ? 1.5 ಲಕ್ಷ. ಅವ್ರ ಅಂತಸ್ತಿಗೆ ತಕ್ಕಂಗೆ ತಗೋಬೇಕಲ್ವೇನ್ರಿ? ಅಯ್ಯೋ ನಾನ್ ಹೋಗಿದ್ದಕ್ಕೆ ಸರಿ ಹೋಯ್ತು. ನಾನ್ ಅನ್ಕೊಂಡೆ ಇವೆಲ್ಲ ಸೇರಿ 1.5 ಲಕ್ಷ ಅಂತ. ನೋಡಿದ್ರೆ ಅದ್ ಒಂದೇ ಸೀರೆನೆ 1.5 ಲಕ್ಷ ರೀ. ಆ ಒಂದು ಸೀರೆ 1.5 ಲಕ್ಷನಾ? ನಾವಂತೂ ನಮ್ ಜೀವಮಾನದಲ್ಲಿ ತಗೊಳಕ್ಕಾಗಲ್ಲ ಬಿಡಿ. ನಾನು ಹೋಗಿದ್ದಕ್ಕೆ ಇಷ್ಟೆಲ್ಲ ತಗೊಂಡ್ ಬಂದೆ. ಆ ಸೀತಂಗ್ ತೋರ್ಸಿದ್ರೆ ನನಗೆ ಅದು ಬೇಡ, ನನಗಿದು ಬೇಡ, ನಿಮಗೆ ಎಂತದ್ ಬೇಕು ಅಂತ ತಗೊಳ್ಳಿ ಅಂತ ಸಪ್ಪೆ ಮುಖ ಮಾಡ್ಕೊಂಡು ಹೇಳ್ತಿದ್ಲು. ಪಾಪ ಅವ್ರ ಅಂಗಡಿಲಿ ನಿಮ್ಗೆ ಏನ್ ಬೇಕೋ ಅದ್ ತಗೊಳ್ಳಿ ಅಂದ್ರು. ಅವ್ರ ಅಂತಸ್ತಕ್ ತಕ್ಕಂತೆ ನಾವ್ ತಗೊಳದ್ ಬೇಡವೇನ್ರಿ? ನಮ್ಮ ಸೀತಾ ಮೊದಲಿಂದಾನೂ ಅಷ್ಟೇ, ಅವಳಿಗೆ ಯಾವ ಆಡಂಬರನೂ ಇಷ್ಟ ಆಗಲ್ಲ, ಎಲ್ಲ ಸರಳವಾಗಿರ್ಬೇಕು. ಹೌದು, ಸೀತಾ ಯಾವಾಗ್ಲೂ ತುಂಬಾನೇ ಸಿಂಪಲ್. ಆದ್ರೆ ಅವ್ರ ಅತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರಲ್ಲ. ಸೀತಾನ ಅವ್ರ ಮನೆಗೆ ಹೋದ್ಮೇಲೆ ಬದಲಾಗ್ಬೇಕಲ್ಲ. ಹೌದು, ನಿಧಾನಕ್ಕೆ ಸೀತಾ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಹೌದು, ಹೆಂಗಸ್ರಿಗೆಲ್ಲ ರೇಷ್ಮೆ ಸೀರೆ, ಗಂಡಸ್ರುಗಳೆಲ್ಲ ಏನ್ ತಗೊಂಡ್ರು? ಅಯ್ಯೋ ನಾನು ಆ ಕಡೆ ಹೋಗ್ಲೇ ಇಲ್ಲ ರೀ. ಅಳಿಯಂದ್ರೆ ಏನ್ ತಗೊಂಡ್ರು ಗೊತ್ತಾಗ್ಲೇ ಇಲ್ಲ ನೋಡಿ. ಸಿಹಿ ನಿಮ್ಮಮ್ಮ ಎಲ್ಲೇ? ಬರುವಾಗ್ಲೇನೆ ಸಪ್ಪಗಿದ್ಲು, ತಲೆನೋವು ಅಂತಿದ್ಲು. ಹೊರಗಡೆ ಹೋದ್ರೆ ತಲೆನೋವೇನೆ, ಶುಂಠಿ ಕಷಾಯ ಮಾಡ್ಕೊಟ್ರೆ ಎಲ್ಲ ಸರಿಗೋಗುತ್ತೆ. ನಮ್ ಸಿಹಿಗೆ ಒಟ್ಟಾರ ಬಿಟ್ಟೋಗೋ ಟೆನ್ಷನ್ ಅಲ್ವಾ, ಹಂಗೆ ಅವ್ರ ಅಮ್ಮಂಗೂ ಆಗಿರ್ಬೇಕು. ಹಾಗೇನಿಲ್ಲ ಅಜ್ಜಿ, ನಾನು ಹೋಗಿ ಸೀತಮ್ಮನ್ಗೆ ತಲೆ ಮಸಾಜ್ ಮಾಡ್ತೀನಿ, ತಲೆನೋವು ಎಲ್ಲ ಹೋಗುತ್ತೆ. ಇವಳವ್ರಮ್ಮನೋ ಅವಳು ಇವ್ರಮ್ಮನೋ ಒಂದು ಗೊತ್ತಾಗಲ್ಲ. ರಾಮ್ ಅಂತ ಅದ್ಭುತವಾದ ವ್ಯಕ್ತಿ ನನ್ನ ಲೈಫ್ ಪಾರ್ಟ್ನರ್ ಆಗಿ ಸಿಗ್ತಿರೋದು ನಾನು ಪುಣ್ಯ ದೇವ್ರೆ. ಅವ್ರು ಬೇಡ ಅಂತ ಹೇಳಿದ ವಿಷಯ ನಾನು ಮನಸ್ಸಿಂದ ತೆಗ್ದಾಕ್ಬಿಡ್ತೀನಿ. ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ ವಿಷಯ ನಮ್ಮ ಮಧ್ಯೆನೂ ಬರಬಾರ್ದು.